ಗುರುಗಳೇ, ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದೂ ಅಸಾಧ್ಯ. ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಸ್ನೇಹಿತರೆ ನೋಡಿ, ನಾವು ಪ್ರತಿದಿನ ಪೂಜೆ ಪುನಸ್ಕಾರ ಎಲ್ಲನೂ ಮಾಡ್ತಾ ಇರ್ತೀವಿ. ಆದರೆ ಕೆಲವೊಂದು ನಾವು ಗೊತ್ತಿದ್ದು ಗೊತ್ತಿಲ್ಲದಲೇ ಕೆಲವೊಂದು ತಪ್ಪನ್ನು ನಾವು ಮಾಡ್ತಾ ಇರ್ತೀವಿ. ಆ ಕೆಲವೊಂದು ತಪ್ಪುಗಳಲ್ಲಿ ನಾವು ಯಾವ ರೀತಿ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಅಂತಂದರೆ, ಭಗವಂತನಿಗೆ ಯಾವಾಗಲೂ ಅಷ್ಟೇನೇನೆ ನಾವು ಆ ರೀತಿಯ ಜಾಸ್ತಿ ಅಲಂಕಾರ ಮಾಡಿದ್ರೆ ಮಾತ್ರ ನಮಗೆ ಭಗವಂತ ಒಲಿತಾನೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಖಂಡಿತವಾಗ್ಲೂ ಇಲ್ಲ. ಭಗವಂತ ಯಾವತ್ತೂ ನಮ್ಮಿಂದ ಅಷ್ಟು ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಮಾಡಿ, ದೊಡ್ಡ ದೊಡ್ಡ ಹೋಮಗಳು ಮಾಡಿ, ಮತ್ತು ನಮಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಂತ ಯಾವತ್ತೂ ಭಗವಂತ ನಮ್ಮ ಹತ್ರ ಕೇಳೋದಿಲ್ಲ. ಆದರೆ ಭಗವಂತ ಕೇಳೋದು ನಿಷ್ಕಲ್ಮಶವಾದ ಪರಿಶುದ್ಧವಾದ ಪೂಜೆ ಮಾತ್ರನೇ ಕೇಳೋದು. ಅಂಥದ್ರಲ್ಲಿ ನಾವು ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ ಜೀವನದಲ್ಲಿ. ಆದರೆ ಕೆಲವೊಬ್ಬರು ಜನಗಳು ಏನು ಮಾಡ್ತಾರೆ ಅಂತ ಅಂದರೆ, ನಮ್ಮ ಸುತ್ತಮುತ್ತ ಇರೋವಂಥ ವನಸಿರಿಗಳನ್ನ ಉಪಯೋಗಿಸ್ಕೊಂಡು ಅಥವಾ ನಮ್ಮ ಸುತ್ತಮುತ್ತ ಇರೋವಂಥ ಚಿಕ್ಕ ವಸ್ತುಗಳಿಂದನೂ ಸಹ ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನೋಡಿ, ಬಡತನ ಅಂತಲೇ ಇರ್ತಾರೆ. ಆ ಬಡತನನ ನಾವು ಹೋಗ್ಲಾಡಿಸ್ಕೊಳ್ಳೋಕ್ಕೆ ನಮ್ಮ ಸುತ್ತಮುತ್ತ ಇರೋವಂಥ ಒಂದೇ ಒಂದು ಚಿಕ್ಕ ದಾಸವಾಳದ ಹೂವು ನಮಗೆ ಸಹಾಯ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಈ ಹೂವು ನಮಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಅಂದರೆ, ನೋಡಿ, ಇವಾಗ ಈ ದಾಸವಾಳ ಹೂವು ಅಂತ ಅಂದರೆ ನೀವು ಅಂದ್ಕೊಂಡಿರ್ಬೋದು, ಈ ದಾಸವಾಳ ಹೂವು ದುರ್ಗಾದೇವಿಗೆ ಮತ್ತು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ದಾಸವಾಳ ಹೂವು. ಅದರಲ್ಲೂ ಗಣೇಶನಿಗೂ ಅಷ್ಟೇ ತುಂಬ ಪ್ರಿಯವಾದ ಹೂವು ಆಗಿರುತ್ತೆ. ಇಂಥ ಹೂವಿಂದ ನಾವು ಯಾವ ರೀತಿ ನಾವು ನಮ್ಮ ಮನೆಯಲ್ಲಿರೋ ಕಷ್ಟನ ನಾವು ಪರಿಹರಿಸ್ಕೊಬೋದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆನ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ಬಂದು ಈ ಹೂವಲ್ಲಿ ಬಂದು ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಹೂವಲ್ಲಿ ಬಂದು ಇದು ಯಾವಾಗಲೂ ದುರ್ಗಾದೇವಿ ಮತ್ತು ಗುರುಗ್ರಹ ಅಂದರೆ ಗುರುಗೆ ಸಂಬಂಧಪಟ್ಟಂತಹ ಗ್ರಹಗಳು ಈ ಹೂವಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಈ ಹೂವನ್ನು ಪೂಜೆ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ನೀವು ಏನು ಮಾಡ್ಬೋದು ಅಂತ ಅಂದರೆ, ನೋಡಿ, ಈ ಹೂವುದು ಈ ಹಸಿರು ಬಣ್ಣ ಇರುತ್ತಲ್ಲ, ಹೂವಿನ ತೊಟ್ಟಿನ ಭಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ನಾನು ನಿಮಗೆ ಹೇಳ್ತೀನಿ. ನೋಡಿ, ಈಗ ಈ ಹೂವನ್ನ ನೀವು ನೋಡ್ತಾ ಇದ್ದೀರಾ. ಈ ಹೂವದ ಭಾಗನ ನೀವು ನೋಡುವಾಗ ನೋಡಿ, ಈ ಹೂವಿಂದು ಪೂರ್ತಿ ಹೂವಲ್ಲಿ ಬಂದು ದುರ್ಗಾದೇವಿ ಮತ್ತು ಮಹಾಲಕ್ಷ್ಮಿ ಮತ್ತು ಗುರುಗ್ರಹ ಪೂರ್ತಿ ವಾಸ ಆಗಿರ್ತಾರೆ. ಆಮೇಲೆ ನೀವು ನೋಡ್ಬೋದು, ನೋಡಿ, ಈ ಹಸಿರು ಭಾಗ ಇರುತ್ತಲ್ಲ, ನೋಡಿ, ಈ ಹಸಿರು ಭಾಗ ಬಂದು ಈ ಹಸಿರು ಭಾಗದಲ್ಲಿ ಬುಧ ಮತ್ತು ಕೇತು ನೆಲೆಸಿರ್ತಾರೆ. ಗೊತ್ತಾಯ್ತಾ? ನೋಡಿ, ಈ ಥರ ಈ ತೊಟ್ಟಿನ ಭಾಗ ಇರುತ್ತಲ್ಲ, ಈ ಭಾಗದಲ್ಲಿ ಬಂದು ಬುಧ ಮತ್ತು ಕೇತು ವಾಸ ಮಾಡಿರ್ತಾರೆ. ಆಮೇಲೆ ನೀವು ನೋಡಿ, ಈ ಕೇಸರಿ ಭಾಗ ಕಾಣುತ್ತೆ ಗೊತ್ತಾ ಒಳಗಡೆ? ನೋಡಿ, ಇಲ್ಲಿ ಈ ಕೇಸರಿ ಭಾಗದಲ್ಲಿ ಬಂದು ನಮ್ಮ ಮಂಗಳ ಗ್ರಹ ವಾಸ ಮಾಡಿರ್ತಾರೆ. ನೋಡಿ, ಕಾಣಿಸ್ತಿದೆಯಾ? ಇದ್ರ ಒಳಗಡೆ ಕೇಸರಿ ಭಾಗ ಇರುತ್ತೆ, ಅದರ ಒಳಗಡೆ ಮಂಗಳ ಗ್ರಹನ ದೇವರು ಇಲ್ಲಿ ವಾಸ ಆಗಿರ್ತಾರೆ. ಆಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ, ನೋಡಿ, ಈಗ ಈ ಕೆಂಪು ಬಣ್ಣದಲ್ಲಿರುತ್ತಲ್ಲ, ನೋಡಿ, ಈ ಕೆಂಪು ಭಾಗ ಬಂದು ಈ ಪೂರ್ತಿ ಕೆಂಪು ಭಾಗ ಇರುತ್ತಲ್ಲ, ಇದು ಬಂದು ಸೂರ್ಯ ದೇವರು ಈ ಊರಲ್ಲಿ ವಾಸ ಆಗಿರ್ತಾರೆ ಈ ಕೆಂಪು ಭಾಗದಲ್ಲಿ. ಆಮೇಲೆ ನೀವು ಏನು ಮಾಡ್ಬೋದು ಅಂತ ಅಂದರೆ, ನೋಡಿ, ಈ ಮೊಳಕೆ ಹೊಡೆದಿದೆಯಲ್ಲ, ಈ ಮೊಳಕೆ ಹೊಡೆದಿರೋ ಅಂಥದ್ರ ಭಾಗದಲ್ಲಿ ಬಂದು ರಾಹು ಇರ್ತಾರೆ. ನೋಡಿ, ಈ ಭಾಗದಲ್ಲಿ ಈ ಮೊಳಕೆ ಹೊಡೆದಿದೆಯಲ್ಲ, ಈ ಭಾಗದಲ್ಲಿ ಬಂದು ರಾಹು ಇರ್ತಾರೆ. ಈ ರಾಹು ಇರೋದ್ರಿಂದ ಆಮೇಲೆ ಇದು ಫುಲ್ಲು ಈ ಹೂವುದು ಕೊನೆ ಇರುತ್ತಲ್ಲ, ನೋಡಿ, ಈ ಫುಲ್ಲು ಕೊನೆ ಇರೋದ್ರಲ್ಲಿ ಈ ಭಾಗದಲ್ಲಿ ಇಲ್ಲಿ ನೋಡಿ, ಈ ಭಾಗದಲ್ಲಿ ಬಂದು ಶನಿ ಇರ್ತಾರೆ. ಈ ಹೂದ ಕೊನೆಯ ಭಾಗದಲ್ಲಿ ಈ ಭಾಗದಲ್ಲಿ ಶನಿ ಇರ್ತಾರೆ. ಹಾಗಾಗಿ
ಈ ನೋಡಿ ಇದೊಂದು ಸಾಧಾರಣ ಹೂವಿನಲ್ಲಿ ಇಷ್ಟೊಂದು ಗ್ರಹಗಳು ನೆಲೆಸಿರ್ತಾರೆ ಅಂತ ಅಂದರೆ ನೀವು ನಂಬ್ತೀರಾ? ನೋಡಿ ಈ ಬೀಜ ಭಾಗದಲ್ಲಿ ಅಂದರೆ ನೋಡಿ ಈ ಹೂವಿನ ಈ ಬೀಜಗಳಿದೆಯಲ್ಲ, ಈ ಹೂವದ ಬೀಜ ಭಾಗಗಳಲ್ಲಿ ಚಂದ್ರ ನೆಲೆಸಿರ್ತಾನೆ. ಹಾಗಾಗಿ ನಾವು ಇದೊಂದು ಹೂವನ್ನು ನಾವು ಪ್ರತಿದಿನ ಪೂಜೆಗೆ ಇಡೋದ್ರಿಂದ ನಮ್ಮಲ್ಲಿರೋಂಥ ಎಷ್ಟೋ ಕರ್ಮಗಳು ಕಳೆಯುತ್ತೆ. ಅದರಲ್ಲೂ ಮಹಾಲಕ್ಷ್ಮಿಗೆ, ದುರ್ಗಾದೇವಿಗೆ ಅಂದರೆ ನಮ್ಮ ಕುಲದೇವರಿಗೆ ನಾವು ಪ್ರತಿದಿನ ಪೂಜೆ ಮಾಡುವಾಗ ಅಷ್ಟು ಅಲಂಕಾರ ಮಾಡಿ ಅಷ್ಟೊಂದು ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದು ಬದಲು ನಮ್ಮ ಮನೇಲಿ ಪ್ರತಿದಿನ ಹೂವು ತರೋಕ್ಕಾಗಲ್ಲ, ನೈವೇದ್ಯ ಇಡೋಕ್ಕಾಗಲ್ಲ ಅನ್ನೋರು ನಾನು ಹೇಳ್ಕೊಡ್ತಾ ಇರೋಂಥ ಈ ಪುಟ್ಟ ಸರಳವಾದ ತಂತ್ರನ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ನೋಡಿ ನಮ್ಮ ಮನೇಲಿ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರ ಎದುರಿಗೆ ನಮಗೆ ಕಷ್ಟ ಇದೆ ಅಂತ ನಾವು ಬೇರೆಯವ್ರ ಎದುರಿಗೆ ಹೇಳ್ಕೊಳಕ್ಕೆ ಹೋದಾಗ ಅವರು ನಮ್ಮನ್ನ ಹತ್ರ ತಿಳ್ಕೊಂಡು ನಮ್ಮನ್ನು ಆಡ್ಕೊಳ್ಳೋ ಅಂತ ಪ್ರಯತ್ನ ಪಡ್ತಾರೆ. ಅದಕ್ಕೋಸ್ಕರ ನಮ್ಮ ಮನೇಲಿರೋ ಕಷ್ಟನ ನಾವೇ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೇಲಿರೋಂಥ ನಮ್ಮ ಸುತ್ತಮುತ್ತ ಇರೋವಂಥ ವಸ್ತುಗಳಲ್ಲಿ, ನಮ್ಮ ಸುತ್ತಮುತ್ತ ಇರೋವಂಥ ಸಿಗೋವಂಥ ದೇವಸ್ಥಾನಗಳಲ್ಲಿ ನಾವು ಸಿಗೋವಂಥ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳು ಅಥವಾ ಉಪಾಯಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಶ್ರೇಯಸ್ಸು, ಯಶಸ್ಸು, ಕೀರ್ತಿ ಎಲ್ಲ ಸಿಗುತ್ತೆ. ನೋಡಿ ದುಡ್ಡು ಬೇಕು ಅಂತ ಕೇಳ್ತಾ ಇರ್ತೀರಾ, ಅಂಥವ್ರು ಈ ದಾಸವಾಳದ್ದು ನಾನು ಹೇಳ್ಕೊಡೋಂಥ ಉಪಾಯನ ಮಾಡ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಇರೋವಂಥವ್ರು ಈ ಉಪಾಯನ ಮಾಡ್ಕೊಳ್ಳಿ. ನಮಗೆ ಕೋಟ್ಯಾಧಿಪತಿಗಳಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಊಟ, ಬಟ್ಟೆ ಅಥವಾ ನಾವು ಒಬ್ಬರು ಎದುರಿಗೆ ಆಡ್ಕೊಳ್ದಲೇ ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಅಭಿಲಾಷೆ ಇರೋರು ಯಾವತ್ತೂ ನಾವು ಜಗ್ಗೇಶ್ ಸರ್ ಒಂದು ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ, ರಾಯರನ್ನ ನಾವು ಪ್ರಾಮಾಣಿಕವಾಗಿ ನಾವು ಪ್ರೀತಿಸಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಅಚಲವಾದ ನಂಬಿಕೆ ಇದ್ದರೆ ನಾವು ರಾಯರನ್ನ ಸಂಪೂರ್ಣವಾಗಿ ಅಂತರಾತ್ಮದಿಂದ ನಾವು ಪ್ರೀತಿಸಿದ್ದೆ ಆದರೆ ಯಾವತ್ತೂ ಅಷ್ಟೇ ಅಂತೆ ರಾಯರು ನಮ್ಮನ್ನು ಭಿಕ್ಷಾಧಿಪತಿಗಳಾಗಿ ಮಾಡೋದಿಲ್ಲ. ಯಾವತ್ತೂ ಒಬ್ಬರ ಹತ್ರ ನಾವು ಭಿಕ್ಷೆ ಬೇಡಬಾರ್ದು. ನಾವು ಒಬ್ಬರ ಹತ್ರ ಹೋಗಿ ನಮಗೆ ಕಷ್ಟ ಇದೆ, ನಮ್ಗೆ ಇವತ್ತಿನ ದುಡ್ಡಿನ ಸಹಾಯ ಮಾಡಿ ಅಂತ ನಾವು ಒಬ್ಬರ ಹತ್ರ ಭಿಕ್ಷೆ ಬೇಡಿದಾಗ ಅವರು ನಮಗೆ ಕೊಡೋದು ಕೊಟ್ಟು ಹಿಂದೆ ಅವರೊಬ್ರು ಕಷ್ಟದವರು ಅಂತೇಳಿ ನಾನಾ ರೀತಿ ಬೈಕೊತಾ ಇರ್ತಾರೆ. ಅವರು ನಿಜವಾಗ್ಲೂ ದಾನ ಮಾಡ್ತೀನಿ ಅನ್ನೋ ಒಳ್ಳೆ ಮನಸ್ಸಿಂದ ಖಂಡಿತವಾಗ್ಲೂ ಯಾರು ದಾನ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ ಜಗ್ಗೇಶ್ ಸರ್ ಹೇಳೋದು ಖಂಡಿತವಾಗ್ಲೂ ಸತ್ಯದ ಮಾತು. ಯಾಕಂದರೆ ನಾವು ನಮ್ಮ ಬಡತನ ಇದೆ ಅಂತ ಹೇಳಿ ಆ ಬಡತನನ ನಾವು ಎಲ್ಲರ ಎದುರಿಗೂ ತೋರಿಸ್ಕೊಂಡಾಗ ಅದು ನಮಗೆ ನಗೆಪಾಟ್ಲಿಗಾಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ ನಾನು ರಾಯರನ್ನು ನಂಬ್ತೀನಿ, ನಾನು ರಾಯರನ್ನು ಅಚಲವಾಗಿ ನಂಬ್ತೀನಿ, ನಾನು ನನ್ನ ರಾಯರನ್ನು ಎಷ್ಟು ನಂಬ್ತೀನಿ ಅಂತ ಅಂದರೆ ಜೀವನದಲ್ಲಿ ನನ್ನ ಉಸಿರು ಹೋಗೋ ಕೊನೆ ಕ್ಷಣದವರೆಗೂ ನನ್ನ ರಾಯರು ನನ್ನ ಜೊತೆ ಇದ್ದಾರೆ. ನನಗೇನೇ ಕಷ್ಟ ಬಂದ್ರೂ ಅವರು ನನಗೆ ಪರಿಹಾರ ಮಾಡ್ತಾರೆ ಮತ್ತು ಅವರು ನನ್ನ ಕಷ್ಟ ಸುಖದ ಜೊತೆಯಾಗಿ ನಿಂತ್ಕೊತಾರೆ ಅನ್ನೋ ಆತ್ಮವಿಶ್ವಾಸನ ಮೊದಲು ನಾನು ಬೆಳೆಸ್ಕೊಂಡಿದ್ದೀನಿ. ಆತ್ಮವಿಶ್ವಾಸನ ನೀವು ಸಹ ಬೆಳೆಸ್ಕೊಳ್ಳಿ. ಒಬ್ಬರ ಹತ್ರ ಹೋಗಿ ಸಹಾಯ ಬೇಡೋದು ಬದಲು, ನಮಗೆ ಸಿಕ್ಕಿರೋವಂಥ ಸಮಯನ ಸುಮ್ಮನೆ ವ್ಯರ್ಥ ಮಾಡೋದು ಬದಲು, ಅಲ್ಲಿ ಇಲ್ಲಿ ಕೂತ್ಕೊಂಡು ವ್ಯರ್ಥ ಮಾಡೋದು ಬದಲು ರಾಯರು ಪ್ರಾರ್ಥನೆ ಮಾಡಿ, ರಾಯರನ್ನು ಪ್ರೀತಿಸಿ, ರಾಯರನ್ನು ಪೂಜೆ ಮಾಡಿ. ನೀವು ನಾನು ಪ್ರೀತಿಸ್ತೀನಿ ರಾಯರನ್ನ ಅಂತೇಳಿ ನೀವು ರಾಯರನ್ನೇ ಪ್ರೀತಿಸಬೇಕು ಅಥವಾ ರಾಯರ ಪೂಜೆನೇ ಮಾಡಬೇಕು ಅಂತ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸೋದಿಲ್ಲ. ನಿಮ್ಮ ಇಷ್ಟ, ನಿಮಗೆ ಯಾರನ್ನು ಪ್ರೀತಿಸಬೇಕು ಅನಿಸುತ್ತೋ ಆ ದೇವರನ್ನ ನೀವು ಅಚಲವಾಗಿ ಪ್ರೀತಿಸಿ, ಅಚಲವಾಗಿ ನಂಬಿಕೆ ಇಡಿ. ನೋಡಿ ದೇವ್ರು ಯಾವತ್ತೂ ನಮಗೆ ಆ ರೀತಿ ಮಾಡಿ, ಈ ರೀತಿ ಮಾಡಿ, ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ ಅಂತ ಯಾವ ದೇವರು ನಿಮ್ಮ ಹತ್ರ ಹೇಳಲ್ಲ. ನಿಮ್ಮ ಮನೆಯಲ್ಲಿರೋ ದೇವರು, ಪ್ರತಿಯೊಂದು ದೇವರು, ನಿಮ್ಮ ಮನೆಯಲ್ಲಿರೋಂಥ ಕುಲದೇವರು, ಅದನ್ನು ನೀವು ಖಂಡಿತವಾಗ್ಲೂ ಪ್ರೀತಿಸಬೇಕು. ನಿಮ್ಮ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಕುಲದೇವತೆಗಳಿರುತ್ತೆ, ಅಂಥ ಕುಲದೇವತೆಗಳನ್ನ ದಯವಿಟ್ಟು ಮನೆಯಲ್ಲಿ ಒಣಗ್ಸೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ನೀವು ಮನೆಯಲ್ಲಿರೋ ಕುಲದೇವತೆಗಳನ್ನ ನೀವು ಒಣಗಿಸಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಯಶಸ್ಸು ಮತ್ತು ಕೀರ್ತಿ ಅನ್ನೋದು ಖಂಡಿತವಾಗ್ಲೂ ಸಿಗೋದಿಲ್ಲ. ನಿಮ್ಮ ಮನೆಯಲ್ಲಿರೋವಂಥ ಯಾವುದೇ ಮೂಲ ವಿಗ್ರಹಗಳಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ಒಂದು ಫೋಟೋ ಇರ್ಬೋದು, ಆ ಫೋಟೋಗೆ ನೀವು
ನೀವು ದಿನನಿತ್ಯ ಪ್ರತಿದಿನ ನಿಮ್ಮ ಮನೇಲಿ ಇರುವಂಥ ಒಂದು ಹೂವನ್ನ ಇಟ್ಟು ನಿಮ್ಮ ಮನೇಲಿರುವಂಥ ನೀವು ಊಟ ಮಾಡೋವಂಥದ್ದು ಊಟನ ನೀವು ದೇವರಿಗೆ ಸಮರ್ಪಣೆ ಮಾಡ್ತಾ ಬಂದರೆ ಸಾಕು. ಇಲ್ಲಿ ಸಂಪ್ರದಾಯವಾಗೇ ಮಾಡಬೇಕು ಅನ್ನೋದು ಏನಿಲ್ಲ. ನಿಮಗೆ ಯಾವ ರೀತಿ ತೋರಿಸುತ್ತೋ ಆ ರೀತಿ ನೀವು ಪೂಜೆ ಮಾಡೋ ಅಂಥ ಅಭ್ಯಾಸನ ಖಂಡಿತವಾಗ್ಲೂ ರೂಢಿಸ್ಕೊಳ್ಳಿ. ರಾಯರನ್ನ ನಂಬೋರು ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ ಜಗ್ಗಿ ಸರ್ ಹೇಳ್ತಾ ಇರ್ತಾರೆ. ಯಾಕಂದರೆ ರಾಯರ ಭಕ್ತರು ಹತ್ರ ರಾಯರಿಗೆ ಖುಷಿ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ರಾಯರನ್ನು ನಾವು ಎಷ್ಟು ಪ್ರೀತಿಸ್ತೀವೋ ನಾವು ಹತ್ರ ರಾಯರು ಕೂಡ ಅವ್ರಿಗೆ ಬೇಜಾರಾಗುತ್ತೆ. ನನ್ನ ಭಕ್ತ ನನಗಿಂತ ನನ್ನನ್ನು ನಂಬಿ ಇಷ್ಟೆಲ್ಲ ನೋವು ಪಡ್ತಾ ಇದ್ದಾನಲ್ಲ ಅಂಥೇಳಿ ಅವರು ನೊಂದ್ಕೊತಾರೆ. ಆದರೆ ರಾಯರು ನಮಗೆ ಕಷ್ಟ ಕೊಟ್ಟಿದ್ದಾರೆ ಅಂತ ಅಂದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು ಮುಂದೆ ಏನೋ ಒಂದು ಕೊಡೋದಕ್ಕೋಸ್ಕರ ನಮ್ಮನ್ನು ಬೆಂಕಿಯಲ್ಲಿ ಹೆಂಗೆ ಚಿನ್ನನ ಕರಗಿಸಿ ಶೋಧಿಸಿ ತಟ್ಟಿ ತೀಡಿ ಒಂದು ಪರಿಶುದ್ಧವಾದ ಆಭರಣನ ಮಾಡ್ತಾರೋ ಅದೇ ರೀತಿ ರಾಯರು ನಮ್ಮನ್ನು ಕಷ್ಟ ಸುಖ ಕೊಟ್ಟು ತಗ್ಗಿಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಬೈತಾ ಇರ್ತಾರೆ, ಬುದ್ಧಿ ಹೇಳ್ತಾ ಇರ್ತಾರೆ, ಕಷ್ಟ ಕೊಡ್ತಾ ಇರ್ತಾರೆ. ಯಾಕಂದರೆ ಮುಂದೆ ಇನ್ನೂ ಇದಕ್ಕಿಂತ ದೊಡ್ಡ ಕಷ್ಟ ಬಂದಾಗ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ, ಸಹನೆ, ತಾಳ್ಮೆ ಎಲ್ಲ ಇರಲಿ ಅನ್ನೋ ಮನಸ್ಸಿನಿಂದ ರಾಯರು ನಮಗೆ ಕಷ್ಟ ಕೊಡ್ತಾ ಇರ್ತಾರೆ. ಆ ಕಷ್ಟ ಕೊಟ್ಟಿದ ತಕ್ಷಣ ರಾಯರು ನಮಗೇನು ಒಲಿತಾ ಇಲ್ಲ ಅಂತ ಕೆಲವೊಬ್ಬರು ಮನಸ್ಸಲ್ಲಿರುತ್ತೆ. ದಯವಿಟ್ಟು ಆ ಆಪಾದನೆನ ಅಂದ್ಕೊಂಬೇಡಿ. ಆಮೇಲೆ ರಾಯರು ಒಬ್ಬರೇ ಅಂತಲ್ಲ, ನಿಮ್ಮ ಕುಲದೇವ್ರು ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಗಣೇಶ ಇರ್ಬೋದು, ಅಥವಾ ವೆಂಕಟರಮಣ ಸ್ವಾಮಿ ಇರ್ಬೋದು, ಆಂಜನೇಯ ಇರ್ಬೋದು, ಕಬ್ಬಾಳಮ್ಮ ಇರ್ಬೋದು, ಕಾಟೇರಮ್ಮ ಇರ್ಬೋದು, ಅಥವಾ ನಿಮ್ಮ ಮನೇಲಿ ಯಾವ ದೇವಿ ಇರ್ಬೋದು, ಶಾರದೆ ಇರ್ಬೋದು, ನೀವು ಯಾವ ದೇವಿನ ನಿಮ್ಮ ವಂಶ ಪಾರಂಪರ್ಯವಾಗಿ ನೀವು ಪೂಜೆ ಮಾಡ್ಕೊಂಡು ಬರ್ತಿರ್ತೀರೋ ಆ ದೇವರುಗಳಿಗೆ ನೀವು ಯಾವತ್ತೂ ಅವಮಾನ ಮಾಡಬೇಡಿ. ಅವರನ್ನು ಬಿಟ್ಟು ನೀವು ಬೇರೆ ಯಾರನ್ನು ನಂಬಕ್ಕೆ ಹೋಗಬೇಡಿ. ನೋಡಿ, ರಾಯರನ್ನು ಪ್ರೀತಿಸಿ ಅಂತ ಅಂದಿದ ತಕ್ಷಣ ಕೆಲವೊಬ್ರು ಹೇಳ್ತಾರೆ, ನಾವು ರಾಯರನ್ನು ನಾವು ಪ್ರೀತಿಸೋಕ್ಕಾಗಲ್ಲ, ರಾಯರಿಗೆ ಮಡಿವಂತಿಕೆ ಬೇಕು, ಶಾಸ್ತ್ರಬದ್ಧವಾಗಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು ಅಂತ ಹೇಳ್ತಿರ್ತೀರ. ದಯವಿಟ್ಟು ಆ ಥರದ ತಪ್ಪು ನಿರ್ಧಾರಗಳನ್ನ ನೀವೇ ಮಾಡ್ಕೊಂಬೇಡಿ. ರಾಯರು ಯಾವತ್ತೂ ಹೇಳಿಲ್ಲ ನಮ್ಗೆ ಇದೇ ರೀತಿ ಪೂಜೆ ಮಾಡಿ, ನನಗೆ ಹಿಂಗೆ ಮಾಡಿ ಅಂತ. ನಿಮ್ಮ ಇಷ್ಟ. ನಿಮ್ಮ ಮನೇಲಿ ರಾಯರ ಫೋಟೋ ಇದ್ದರೆ ಪೂಜೆ ಮಾಡಿ, ಇಲ್ಲ ಅಂದರೆ ಬಿಡಿ. ಅಕಸ್ಮಾತ್ ರಾಯರ ವಿಗ್ರಹ ಇದ್ದರೆ ನಿಮಗೆ ಇಷ್ಟ ಬಂದರೆ ಪೂಜೆ ಮಾಡಿ ಬಿಡಿ. ಆದರೆ ನಾನು ಹೇಳೋ ಉದ್ದೇಶ ಬಂದು, ನೀವು ಯಾವುದೇ ಒಂದು ದೇವರನ್ನ ಪ್ರೀತಿಸ್ತೀನಿ ಅಂತ ಅಂದ್ರೂ ಆ ದೇವರನ್ನ ನೀವು ಪ್ರಾಮಾಣಿಕವಾಗಿ ಪ್ರೀತಿಸಿ, ಪರಿಶುದ್ಧವಾಗಿ ಪೂಜಿಸಿ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ನನಗೆ ರಾಯರು ನನಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ, ಆದರೆ ನನಗೆ ಯಾವ ರೀತಿಯೂ ಒಳ್ಳೆಯದಾಗ್ತಾ ಇಲ್ಲ, ನಾನು ಅಷ್ಟು ಪೂಜೆ ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತಾ ನಾನು ಎಷ್ಟು ವಾರ ಪೂರ್ತಿ ನಾನು ರಾಯರಿಗೆ ಅಂತ ವಿಶೇಷವಾದದ್ದು ಅಲಂಕಾರ ಮಾಡ್ತೀನಿ, ಆಮೇಲೆ ಯಾರ್ಯಾರು ಏನೇನು ಹೇಳ್ತಾರೋ ಆ ವ್ರತ ಎಲ್ಲ ಮಾಡ್ತಾಯಿದ್ದೀನಿ, ಅಷ್ಟು ನೈವೇದ್ಯ ಇಡ್ತಾಯಿದ್ದೀನಿ, ಆ ಥರ ಮಾಡ್ತಾಯಿದ್ದೀನಿ, ಈ ಥರ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಹೇಳ್ತೀರಾ. ದಯವಿಟ್ಟು ಯಾವುದೇ ಆಗಲಿ ಆಡಂಬರ ಪೂಜೆನ ಅಥವಾ ಆಡಂಬರದ ವ್ರತ, ನಾನು ವ್ರತ ಮಾಡ್ತಾಯಿದ್ದೀನಿ ಅಂತ ಎಲ್ಲರೂ ನೋಡಲಿ, ಎಲ್ಲರೂ ತಿಳ್ಕೊಳ್ಳಿ, ಓ ಏನಪ್ಪ ಇವರು ಅಷ್ಟು ವ್ರತ ಮಾಡಿದ ತಕ್ಷಣ ಅವ್ರಿಗಿಷ್ಟು ಒಲ್ದು ಬಿಟ್ರ ಅನ್ನೋ ಮನಸ್ಸಿಂದ ದಯವಿಟ್ಟು ಯಾವತ್ತೂ ಯಾವ ಪೂಜೆ ಪುನಸ್ಕಾರನೂ ಮಾಡೋಕ್ಕೆ ಹೋಗಬೇಡಿ. ನಂಬಿಕೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಬರೀ ಒಂದು ಹೂವನ್ನು ಇಟ್ಟರೆ ಸಾಕು, ನಾವು ಕೋಟ್ಯಾಧಿಪತಿಗಳು ಸಹ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಈ ಕೆಂಪು ದಾಸವಾಳ ಹೂವು ನಮ್ಮ ಅದೃಷ್ಟನ ಬದಲಾಯಿಸುತ್ತೆ, ನಮ್ಮ ಬಡತನನ ನಿರ್ಮೂಲ ಮಾಡುತ್ತೆ, ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೆ. ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರದ್ದು ಹೂವು ಎಲ್ಲಾದರೂ ಸಿಕ್ಕಿದ್ರೆ ಪ್ರತಿದಿನ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ನೋಡಿ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಈಗ ನೀವು ಒಂದು ತಾಮ್ರದ್ದು ಪ್ರತಿದಿನ ನೀವೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತ ಅಂದರೆ, ಏನು ಊಟ ಎಲ್ಲ ಮಾಡಿ ಮಲಗ್ತಾ ಇದ್ದೀನಿ ಅಂತ ಅನ್ನುವಾಗ ಒಂದು ತಾಮ್ರದನ್ನ ಚೊಂಬನ್ನ ನೀವು ತೊಗೊಬೇಕಾಗುತ್ತೆ. ನೋಡಿ, ಈ ರೀತಿ ಆ ತಾಮ್ರದ ಚೊಂಬನ್ನ ನೀವು ತೊಗೊಂಡು ಅದಕ್ಕೆ ಸಂಪೂರ್ಣವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನೀರನ್ನು ತುಂಬಿಸ್ಬೇಕಾಗುತ್ತೆ. ತುಂಬಿಸಿದ ನಂತರ ಏನು ಮಾಡಬೇಕು ಅಂದರೆ, ನೋಡಿ ಅದನ್ನು ಮಲಗೋಂಥ ಸಮಯದಲ್ಲಿ ನೀವು ಅನ್ಬೋದು ಅದಕ್ಕೆ ಸ್ನಾನ ಮಾಡಬೇಕಾ ಅಥವಾ ಮಡಿಯನ್ನು ಮಾಡಬೇಕಾ, ಅದು ಯಾವುದೂ ಇಲ್ಲ. ನೀವು ಇನ್ನೇನು ಮಲಗ್ತೀನಿ ಅನ್ನುವಾಗ ಸ್ವಲ್ಪ ನೀವು, ನಿಮಗೆ ಗೊತ್ತು ದೇವ್ರ ಕೋಣೆಗೆ ನಾವು ಹೋಗುವಾಗ ಯಾವ ರೀತಿ ಹೋಗಬೇಕು ಅಂತ, ಅಲ್ಲಿ ನೀವು ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಇನ್ನೇನು ಮಲಗ್ತಾ ಇದ್ದೀನಿ ಅನ್ನೋ ಸಂದರ್ಭಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಇದನ್ನು ನೀವು ರೆಡಿ ಮಾಡ್ಕೊಬೇಕು. ನಿಮ್ಮ ದೇವ್ರ ಮನೆಯಲ್ಲಿ ಇದನ್ನು ಮಾಡಬೇಕಾಗುತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ನಾನು ದೇವ್ರ ಮನೆ ಯಾವ್ಯಾವ
ರೀತಿ ಮಾಡ್ತೀನಿ ಅನ್ನೋದೆಲ್ಲನೂ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ನಿಮಗೆ ಯಾವುದೇ ಒಂದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಡೆಮೋ ರೀತಿ ತೋರಿಸ್ತೀನಿ. ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ದೇವರ ರೂಮಲ್ಲಿ ಅಂದರೆ ನೀವು ಪೂಜೆ ಮಾಡೋವಂಥ ಯಾವ ಸ್ಥಳದಲ್ಲಿ ನೀವು ದೇವ್ರ ಫೋಟೋಗಳು ಇಟ್ಟಿರ್ತೀರೋ, ವಿಗ್ರಹಗಳು ಇಟ್ಟಿರ್ತೀರೋ ಅಂಥ ಜಾಗದಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಇದನ್ನು 1 ದಿನ ಮಾಡಬೇಕಾ, 2 ದಿನ ಮಾಡಬೇಕಾ ಅದಲ್ಲ. ನಿಮಗೆ ಯಾವತ್ತು ನಿಮ್ಮ ಬಡತನ ಸಂಪೂರ್ಣವಾಗಿ ನಿವಾರಣೆ ಆಗಿ ನಾವು ಒಬ್ಬರು ಮನುಷ್ಯರು, ನಾವು ಎಲ್ಲರಂಗೆ ಬದುಕ್ತಾ ಇದ್ದೀವಿ, ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ಸುಖವಾಗಿ ಬದುಕ್ತಾ ಇದ್ದೀವಿ ಅಂತ ನಿಮಗೆ ಯಾವತ್ತು ಸಾಯೋವರೆಗೂ ಮಾಡ್ತೀರಾ ಮಾಡಿ. ಇದರಿಂದ ಏನು ಲಾಸ್ ಆಗಲ್ಲ. ಭಗವಂತನ ಸೇವೆ ಮಾಡೋದಕ್ಕೆ ಪ್ರತಿದಿನವೂ ನಾವು ಸಿದ್ಧ ಇರಬೇಕು. ಆದರೆ ರಜಾ ಆಗಿದ್ದ ದಿನ ಅಂದರೆ ಡೇಟ್ ಆಗಿದ್ದ ದಿನ ಮಾತ್ರ ನೀವು ದೇವ್ರ ಕೋಣೆಗೆ ಹೋಗೋಕೆ ಹೋಗ್ಬೇಡಿ. ಅಕಸ್ಮಾತು ನೀವು ಡೇಟ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಮನೇಲಿರೋಂಥ ಮಕ್ಕಳ ಕೈಲಿ ಮಾಡಿಸಿಸ್ಬೋದು, ಇಲ್ಲ ನಿಮ್ಮ ಯಜಮಾನ್ರ ಕೈಲಿ ಮಾಡಿಸಿಸ್ಬೋದು, ಇಲ್ಲ ನಿಮ್ಮ ಅತ್ತಿಗೆ ನಾದ್ನೀರ ಕೈಲಿ ಮಾಡಿಸ್ಬೋದು, ಇಲ್ಲ ನಿಮ್ಮ ಅತ್ತೆ ಮಾವಂದ್ರ ಕೈಲಿ ಮಾಡಿಸ್ಬೋದು. ಇದೇನಿದು ವ್ರತ ಅಂತಲ್ಲ, ಇದು ನೀವು ದೇವ್ರ ಹತ್ರ ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸರಳವಾದ ಉಪಾಯ ಅಷ್ಟೇ ಇದು. ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಒಂದು ತಾಮ್ರದ ಚೊಂಬಲ್ಲಿ ನೀವು ನೀರನ್ನು, ಅದರಲ್ಲೂ ಶುದ್ಧವಾದ ನೀರು ಅಂದರೆ ನೀವು ಕುಡಿಯೋ ಅಂಥದ್ದಕ್ಕೆ ಇಟ್ಕೊಂಡಿರ್ತೀರಲ್ಲ ಅಂಥ ನೀರನ್ನು ನೀವು ಬಳಸಬಾರ್ದು. ನಲ್ಲಿಯಿಂದ ನೀವು ನೀರನ್ನು ಅಂದರೆ ಶುದ್ಧವಾದ ನೀರನ್ನು ಆವಾಗ ತಾನೇ ನೀರನ್ನು ನೀವು ಹಿಡ್ಕೊಂಡು ಆ ತಾಮ್ರದ ಚೊಂಬಿನ ಒಳಗಡೆ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರದ್ದು ಒಂದು ದಾಸವಾಳದ್ದು ಒಂದು ಮಗ್ಗನ್ನ ತೊಗೊಬೇಕಾಗುತ್ತೆ. ನೋಡಿ, ಈ ಥರದ್ದು ನೀವು ಮಗ್ಗನ್ನ ತಗೊಂಡು ನೀವು ನಿಮ್ಮ ಇಷ್ಟಾರ್ಥಗಳು ಏನೇನಿದೆ, ನಿಮ್ಮ ಕಷ್ಟ ಎಂಥದ್ದಿದೆ, ನಿಮ್ಮ ನೋವುಗಳು ಏನೇನಿದೆ ಪ್ರತಿಯೊಂದನ್ನು ನೀವು ಈ ಹೂವಿನ ಹತ್ರ ಹೇಳ್ಕೊಬೇಕು. ನಮಗೆ ಬಡತನ ಹೋಗಬೇಕು, ನಮಗೆ ಸಿರಿ ಸಂಪತ್ತು ಬೇಕು, ನಾನು ಒಂದು ಗಾಡಿ ತೊಗೊಬೇಕು, ಒಂದು ಜಾಬ್ ನನಗೆ ಸಿಗಬೇಕು, ಅಥವಾ ನನಗೆ ಮನೆ ಕಟ್ಟಿಸ್ಬೇಕು, ಅಥವಾ ನನಗೆ ಆರೋಗ್ಯ ಸರಿ ಹೋಗಬೇಕು, ಅಥವಾ ನನಗೆ ಇವತ್ತಿನ ದಿನ ನನ್ನ ಸಮಾಜದಲ್ಲಿ ಒಂದು ಗೌರವ ಪಡಿಬೇಕು. ನಿಮ್ಮ ಇಷ್ಟಾರ್ಥಗಳು ಏನೇನು ಇಷ್ಟಾರ್ಥಗಳಿದೆಯೋ ಆ ಇಷ್ಟಾರ್ಥಗಳನ್ನ ಪ್ರತಿಯೊಂದನ್ನು ನೀವು ಈ ಹೂವಿನ ಮುಂದೆ ನೀವು ಹೇಳ್ಕೊಂಡು ಮೊದಲಿಗೆ ನೀವು ಗಣೇಶಂದು ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ನಿಮ್ಮ ಕುಲದೇವರದು ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಇಷ್ಟ ದೇವರು ಅಂದರೆ ಇವಾಗ ನಾನು ನನ್ನ ಇಷ್ಟ ದೇವರು ಅಂತ ನಾನು ಗುರುರಾಯರನ್ನು ಪ್ರೀತಿಸ್ತೀನಿ. ಆ ರೀತಿ ನೀವು ನಿಮ್ಮ ಇಷ್ಟ ದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಗೇನು ಬೇಕು ಪ್ರತಿಯೊಂದು ಯಾರ ಹತ್ರನೂ ಹೇಳ್ಕೊಂಬಿಡಿ. ನಿಮ್ಮ ನೋವು ಎಷ್ಟೋ ದೊಡ್ಡ ನೋವುಗಳಿರುತ್ತೆ, ಅಂಥ ನೋವುಗಳನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲಿದ್ದಾಗ ಆ ನೋವನ್ನು ಇದು ಒಂದು ಹೂವಿನ ಮುಖಾಂತರ ನೀವು ಹೇಳ್ಬಿಟ್ಟು ನೋಡಿ, ಈ ರೀತಿ ಹೇಳ್ಕೊಂಡಾದ್ಮೇಲೆ ಆ ಹೂವನ್ನು ನೀವು ಈ ರೀತಿ ಆ ಚೊಂಬಿನ ಒಳಗಡೆ ಹಾಕಬೇಕು. ಹಾಕಿದ ನಂತರ ಒಂದೇ ಒಂದು 2 ಕಾಳಷ್ಟು ಮಂತ್ರಾಕ್ಷತೆನ ಹಾಕಬೇಕಾಗುತ್ತೆ. ಅಕ್ಷತೆ ಕೂಡ ಇದ್ದರೆ ಅದನ್ನು ಸಹ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ ಅದನ್ನು ರಾತ್ರಿ ಪೂರ ನೀವು ದೇವರ ಕೋಣೆಯಲ್ಲಿ ಬಿಟ್ಬಿಡಬೇಕು. ಅಂದರೆ ದೇವ್ರ ರೂಮಲ್ಲಿ ನೀವು ಅದನ್ನು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚುತ್ತೀನಿ ಅಂದರೆ ಮುಚ್ಬೋದು, ಇಲ್ಲ ಅಂದರೆ ಹಾಗೆ ಬಿಡ್ಬೋದು. ಅದನ್ನು ನೀವು ಬಿಟ್ಟಿದ ನಂತರ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಈಗ ನಾನು ಇಲ್ಲಿ ಡೆಮೋ ತೋರಿಸ್ತಾ ಇದ್ದೀನಿ. ಶ್ವೇತ ಹಿಂಗೆ ಮಾಡಿದ್ಲು ಅಂತ ನೀವು ಹಿಂಗೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ತೋರಿಸೋದು ಕೆಲವೊಬ್ರಿಗೆ ಏನು ಅಂದರೆ ನಾನು ಹೇಳಿದ್ದು ಕೆಲವೊಬ್ಬರಿಗೆ ನನಗೆ ಅಷ್ಟು ಗೊತ್ತಾಗಲ್ಲ ಅನ್ನೋರು ಸಹ ಇದ್ದಾರೆ. ಹಾಗಂತೇಳಿ ನಾನು ಅವ್ರಿಗೆ ಬೇಜಾರು ಮಾಡೋಕ್ಕೆ ನಾನು ಇಷ್ಟ ಇಲ್ಲ. ಯಾಕಂದರೆ ಅವರು ಮುಗ್ಧರು ಇರ್ತಾರೆ, ಅವ್ರ ಭಾವನೆಗಳ ಜೊತೆ ನನಗೆ ಆಟ ಆಡೋಕ್ಕೆ ಇಷ್ಟ ಇಲ್ಲ. ಅವರಿಗೋಸ್ಕರ ನನಗೆ ಗೊತ್ತಿರೋದನ್ನ ನನಗೆ ತಿಳಿಸ್ಕೊಡೋಕ್ಕೆ ನಾನು ತುಂಬ ಖುಷಿಯಿಂದ ಹೇಳ್ಕೊಡ್ತೀನಿ. ನೋಡಿ, ನನಗೆ ಒಬ್ಬರೇ ನೋಡಲಿ ಇಬ್ಬರೇ ನೋಡಲಿ, ನನಗೆ ಒಂದು 10 ಜನ ನೋಡಿದ್ರು ನಾನು ಅವರನ್ನು ನಿಜವಾಗ್ಲೂ ನಾನು ಅವರನ್ನು ಪ್ರೀತಿಸ್ತೀನಿ ಮತ್ತು ನಾನು ಅವರನ್ನು ಗೌರವಿಸ್ತೀನಿ. ಅವ್ರ ಭಾವನೆಗಳಿಗೆ ನೋವಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳ್ಕೊಡೋದನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ನೀವು ರಾತ್ರಿ ಪೂರ ಇಟ್ಟಿರ್ತೀರ. ಆಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಈಗ ರಾತ್ರಿ ಹಾಕಿದ ಹೂವು ಹಿಂಗಿದೆ ಅಂದ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಅಂದರೆ ನೋಡಿ, ಇಲ್ಲಿ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಇಲ್ಲಿ ಈಗ ರಾತ್ರಿ ಹಾಕಿರ್ತೀವಿ ಹೂವು, ಅದಾದಮೇಲೆ ಬೆಳಗ್ಗೆ ಅಷ್ಟರಲ್ಲಿ ಏನಾಗಿರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಸಹಜವಾಗಿ ಯಾವ ರೀತಿ ಇರುತ್ತೆ ಅಂದರೆ
ನೋಡಿ ಈ ರೀತಿ ಅರಳಿರುತ್ತೆ, ಹೌದಾ ಅಲ್ವಾ? ನೋಡಿ ಈ ರೀತಿ ಅರಳಿರೋ ಅಂಥ ಹೂವನ್ನು ನೋಡಿ ನಿಮಗೆ ಡೆಮೋದಲ್ಲಿ ತೋರಿಸಿದ್ದೀನಿ. ನಾನು ಕಲಸನ ಚೇಂಜ್ ಮಾಡಿ ನಿಮಗೆ ತೋರಿಸ್ಬೋದಾಗಿತ್ತು, ಆದರೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಹೂವು ಅರಳಿರುತ್ತೆ. ಆ ಹೂವನ್ನ ನೀವು ತಗೊಂಡು ನಿಮ್ಮ ಇಷ್ಟ ದೇವರು ಅಂದರೆ ನಿಮ್ಮ ಕುಲದೇವರಿರುತ್ತಲ್ಲ, ಲಕ್ಷ್ಮಿ ಇರ್ಬೋದು, ಸಾರಿ, ನಿಮ್ಮ ಗುರುರಾಯರಿರ್ಬೋದು, ಗಣೇಶ ಇರ್ಬೋದು, ವೆಂಕಟರಮಣ ಸ್ವಾಮಿ ಇರ್ಬೋದು, ಅಥವಾ ದುರ್ಗೆ ಇರ್ಬೋದು, ಯಾವ ದೇವರು ನಿಮಗೆ ಯಾವ ದೇವ್ರನ್ನ ಕಂಡ್ರೆ ಇಷ್ಟ, ನಿಮ್ಮ ಕಷ್ಟನ ಯಾವ ದೇವರು ಪರಿಹಾರ ಮಾಡ್ತಾರೆ ಅಂತ ನಿಮಗೆ ಅಚಲವಾದ ನಂಬಿಕೆ ಇದೆಯೋ ಅಂಥ ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿನ ನೀವು ನೆನೆಸ್ಕೊಂಡು ನೀವು ಈ ಹೂವನ್ನು ನೋಡಿ ಈ ರೀತಿ ಅರಳಿರೋ ಅಂಥ ಹೂವನ್ನು ತೆಗೆದು ನೀವು ದೇವ್ರ ಮುಂದೆ ಇಡಬೇಕಾಗುತ್ತೆ, ದೇವ್ರ ಮೇಲೆ ಇಡಬೇಕಾಗುತ್ತೆ. ನಿಮ್ಮ ಮನೇಲಿ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಇಡಿ, ಇಲ್ಲ ಅಂದರೆ ನಿಮ್ಮ ಮನೇಲಿರೋಂಥ ಫೋಟೋ ಇದ್ದರೆ ಫೋಟೋಗಿಡಿ ಅಷ್ಟೇ. ನೀವು ವಿಗ್ರಹನೇ ತಂದಿಡಬೇಕು ಅನ್ನೋದೇನಿಲ್ಲ. ಆಮೇಲೆ ನೀವು ಹೂವನ್ನು ಮಾತ್ರ ಇಡಬೇಕಾಗುತ್ತೆ, ನೀರನ್ನು ಇಡಬೇಡಿ. ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿ ಇಡ್ತೀರೋ ಅಥವಾ ಕೈಕಾಲು ಮುಖ ತೊಳ್ಕೊಂಡು ಇಡ್ತೀರೋ ಅಥವಾ ನಿಮಗೆ ಹೆಂಗೆ ದೇವ್ರ ರೂಮ್ಗೆ ನೀವು ಎಷ್ಟು ಶುದ್ಧವಾಗಿ ಹೋಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೋ ಅಷ್ಟು ಶುದ್ಧವಾಗಿ ಹೋಗಿ ನೀವು ಆ ಹೂವನ್ನು ನೀವು ಇಷ್ಟಪಡೋ ಅಂಥ ದೇವರಿಗೆ ಅದನ್ನು ನೀವು ಇಡಬೇಕಾಗುತ್ತೆ. ಇಟ್ಟಿದ ನಂತರ ಏನು ಮಾಡಬೇಕು ಅಂದರೆ ಆ ನೀರನ್ನು ಏನು ಮಾಡಬೇಕು, ಆ ನೀರನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳೆಸ್ತಾ ಇರೋವಂಥ ಯಾವುದಾದ್ರೂ ಹೂವಿನ ಗಿಡಗಳಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸಸ್ಯ ಹಾಕಿರ್ಬೋದು, ದಾಸವಾಳದ ಗಿಡ ಹಾಕಿರ್ಬೋದು, ಅಥವಾ ತುಳಸಿ ಗಿಡ ಹಾಕಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂಥ ಮಲ್ಲಿಗೆ ಗಿಡ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂಥ ಮನಿ ಪ್ಲಾಂಟ್ ಇರ್ಬೋದು, ಯಾವುದೇ ಒಂದು ಗಿಡಕ್ಕೆ ನೀವು ಆ ನೀರನ್ನು ಹಾಕಬಹುದು ಅಷ್ಟೇ. ಅಷ್ಟು ನೀರನ್ನು ನೀವು ಹಾಕಿ ನಿಮ್ಮ ಬೆಳಗ್ಗೆ ನೀವು ಯಥಾ ಪ್ರಕಾರ ಬೆಳಗ್ಗೆ ಎದ್ದು ಪೂಜೆ ಮಾಡುವಾಗ ನಿಮಗೆ ಯಾವ ರೀತಿ ದಿನನಿತ್ಯ ಪ್ರಾರ್ಥನೆ ಮಾಡ್ತೀರೋ ಆ ರೀತಿ ಆ ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ದಿನ ಕ್ರಮೇಣ ನಮ್ಮ ಮನೇಲಿರೋಂಥ ಬಡತನ ಅಥವಾ ನಮ್ಮ ಮನೇಲಿರೋಂಥ ಆರೋಗ್ಯ ಸಮಸ್ಯೆ ಇರ್ಬೋದು, ಜಗಳ ಇರ್ಬೋದು, ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇರ್ಬೋದು, ಅಥವಾ ಶತ್ರುಗಳ ಕಾಟ ಇರ್ಬೋದು, ಅಥವಾ ಅಕ್ಕಪಕ್ಕದ ನಡುವೆ ನಮ್ಮ ವೈಮನಸ್ಸು ಇರ್ಬೋದು, ಅಥವಾ ಆಫೀಸ್ಗಳಲ್ಲಿ ಗೊಂದಲ ಇರ್ಬೋದು, ಜಗಳ ಇರ್ಬೋದು, ಮನಸ್ತಾಪಗಳಿರ್ಬೋದು, ನಿಮ್ಮ ಮನಸ್ತಾಪಗಳು ಯಾವುದೇ ರೀತಿ ಸಮಸ್ಯೆಗಳಿದ್ರು ನೀವು ಪ್ರತಿದಿನ ಈ ದಾಸವಾಳದ ಹೂವನ್ನು ನೀವು ಒಂದೊಂದು ನೀವು ಇಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಕ್ರಮೇಣ ನಿಮ್ಮ ಕಷ್ಟಗಳೆಲ್ಲ ಕರಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಜಾಗ ಇದ್ದರೆ ಖಂಡಿತವಾಗ್ಲೂ ಒಂದು ದಾಸವಾಳದ ಸಸಿನ ನೀವು ನೆಡಿ, ಅದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಯಾರ ಮನೆಯಲ್ಲಿ ದಾಸವಾಳ ಸಸ್ಯಗಳಿರುತ್ತೋ ಅವ್ರ ಮನೆಗಳಲ್ಲಿ ಜಗಳ ಅನ್ನೋದು ಕಡಿಮೆ ಇರುತ್ತೆ, ಅನ್ಯೋನ್ಯತೆ ಅನ್ನೋದು ತುಂಬಿ ತುಳುಕುತ್ತೆ, ಗಂಡ ಹೆಂಡತಿ ನಡುವೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಜಾಗ ಇದ್ದರೆ ದಾಸವಾಳದ ಗಿಡನ ನೀವು ಬೆಳೆಸ್ಬೋದು. ಇದು ವಾಸ್ತು ಪ್ರಕಾರನೂ ಸಹ ನಮಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ಇಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಆಮೇಲೆ ನೀವು ಕೇಳ್ಬೋದು ಒಂದೇ ಒಂದು ಹೂವನ್ನು ಅಂತ. ಹೌದು, ನಾನು ಇಲ್ಲಿ ನಿಮಗೆ ಡೆಮೋ ತೋರಿಸೋದಕ್ಕೋಸ್ಕರ ಇಷ್ಟೊಂದು ಹೂವು ಇಟ್ಟಿದ್ದೀನಿ. ನೀವು ಪ್ರತಿದಿನ ಬರೀ ಒಂದೊಂದು ಹೂವು ಇಟ್ಟರೆ ಸಾಕು. ಸರಿನಾ ಸ್ನೇಹಿತರೆ? ಇದು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನನ್ನಲ್ಲಿ ಏನಾದರೂ ನಿಮಗೆ ಪ್ರಶ್ನೆ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ನಂಬರ್ ಇದೆ ನಿಮಗೆ ಗೊತ್ತು, ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ನನ್ನ ನಂಬರು. ಆ ನಂಬರ್ಗೆ ನೀವು ನನಗೆ ಫೋನ್ ಮಾಡಿ ತಿಳ್ಕೊಬೋದು. ಮತ್ತು ನೀವು ಹೊಸ್ದಾಗಿ ಯಾರಾದರೂ ದಯವಿಟ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನೀವು ನನಗೆ ಪ್ರೋತ್ಸಾಹ ಕೊಟ್ಟಾಗ ನಾನು ಮತ್ತಷ್ಟು ವಿಡಿಯೋನ ಮಾಡೋದಕ್ಕೆ ಸಹಾಯ ಆಗುತ್ತೆ. ನನಗೂ ಇನ್ನಷ್ಟು ತಿಳಿಸ್ಬೇಕು ಅನ್ನೋ ಹಂಬಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.